ರಾಮಾಯಣದ ರಾಮಪಾತ್ರಧಾರಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯಾಗಿದೆ. ಮೀರತ್ನಿಂದ ಅರುಣ್ ಗೋವಿಲ್ ಸ್ಪರ್ಧೆ ಮಾಡಿದರು. ಎಸ್ಪಿ ಅಭ್ಯರ್ಥಿ ಸುನೀತಾ ವರ್ಮಾಗೆ ಭಾರಿ ಮುನ್ನಡೆಯಲ್ಲಿ ಮೀರತ್ನಲ್ಲಿ. ಅಂದ್ರೆ ಈ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಅರುಣ್ ಗೋವಿಲ್ ಅವರಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಇನ್ವಿಟೇಷನ್ ಎಲ್ಲ ಕೊಡಲಾಗಿತ್ತು. ಅವರಿಗಿರುವಂತ ಜನಪ್ರಿಯತೆ ಏನಿದೆ, ಅವರಲ್ಲೇ ರಾಮನನ್ನು ಕಾಣ್ತಾ ಇದ್ರು ಜನ. ಏರ್ಪೋರ್ಟ್ಗೆ ಅವರು ಬಂದಂತ ಸಂದರ್ಭದಲ್ಲಿ ಕಾಲಿಗೆ ಬಿದ್ದು ನಮಸ್ಕರಿಸ್ತಾ ಇದ್ರು ಜನ. ಯಾವುದೂ ವರ್ಕೌಟ್ ಆಗಿಲ್ಲ. ಸೊ ಎಲೆಕ್ಷನ್ನೇ ಬೇರೆ, ಭಕ್ತಿಯೇ ಬೇರೆ ಅಂತ ಜನ ಯೋಚನೆ ಮಾಡ್ದಂಗೆ. ರಾಮನ ಫೋಟೋ ಹಿಡ್ಕೊಂಡೆ ಮತ್ತೆ ಯಾಚನೆಯನ್ನ ಮಾಡಿದ್ರು ಅರುಣ್ ಗೋವಿಲ್. ಬಟ್ ಎಸ್ಪಿ ಅಭ್ಯರ್ಥಿ, ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಮೀರತ್ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಮಾಯಣದ ರಾಮ ಪಾತ್ರಧಾರಿ ಅರುಣ್ ಗೋವಿಲ್ ಉತ್ತರ ಪ್ರದೇಶದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಸೆಟ್ ಬ್ಯಾಕ್ ಬಿಜೆಪಿ ಪಾಳ್ಯಕ್ಕೆ ಈ ಬಾರಿಯಾಗಿರೋದು. ಎಲ್ಲ ಎಕ್ಸಿಟ್ ಪೋಲ್ಗಳು 67, 68, 70ಕ್ಕಿಂತ ಮೇಲೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡುತ್ತೆ ಅನ್ನುವಂಥ ಪ್ರೆಡಿಕ್ಷನ್ ನ ಕೊಟ್ಟಿದ್ವು. ಆದ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳ ಪ್ರೆಡಿಕ್ಷನ್ ಕೂಡ ಕಂಪ್ಲೀಟ್ ಉಲ್ಟಾ ಆಗಿದೆ. 40ರ ಗಡಿಯನ್ನ ದಾಟುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಾಳ್ಯ ಹೆಚ್ಚು ಕಮ್ಮಿ 30-35 ಸೀಟ್ಗಳನ್ನ ಕಳ್ಕೊಂಡಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಾಳ್ಯ ಅಯೋಧ್ಯೆಯ ರಾಮಾಯಣದ ರಾಮನ ಪಾತ್ರಧಾರಿ ಮೀರತ್ ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ.